ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಇನ್ನೊಂದು ಸಾರಿ, ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ, ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಯಾವುದನ್ನು ಮರೆ ಮಾಡದೆ, ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಹೇಳೋಣ, ಯಾವುದನ್ನು ಮರೆ ಮಾಡದೆ, ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಸೇರಿ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಇನ್ನು ಶಬ್ದವಾಗಿ, ನಿನ್ನ ಕೃಪೆಯೇ యేసయ్య ನನ್ನ ಮೇಲೆತ್ತಿ ನಿಲ್ಲಿಸಿದೆ. ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಹೇಳೋಣ, ಯಾವುದನ್ನು ಮರೆ ಮಾಡದೆ, ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ, ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಎಲ್ಲ ಕರಗಳ ಮೇಲೆತ್ತಿ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. యేసయ్య, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ. ನನ್ನ ಪ್ರೀತಿಯುಳ್ಳ ದೈವಜನರೇ, ಈ 2024ನೇ ವರ್ಷದಲ್ಲಿ ದೇವರು ನಮಗೆ ಮಾಡಿರುವ ಒಂದೊಂದು ಉಪಕಾರಗಳನ್ನು ನೆನೆಸಿ, ಆತನು ನಮಗೆ ಅಗತ್ಯಕ್ಕೆ ಅದ್ಭುತಗಳನ್ನು ಮಾಡಿ ನಡೆಸಿ, ಯಾರೆಲ್ಲ ನಮ್ಮನ್ನು ಮರೆ ಮಾಡಿ ನಡೆಸಿದ್ರು, ಯೇಸು ಮಾತ್ರನೇ ನಮ್ಮನ್ನು ಯಥಾರ್ಥವಾಗಿ ಪ್ರೀತಿಸಿ ಕೊನೆಯ ತನಕ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ. ಹಾಲೆಲೂಯ. ಆತನು ಮಾಡಿರುವ ಎಲ್ಲ ಉಪಕಾರಗಳು ಒಂದೇ ಸಾರಿ ಎಲ್ಲರೂ ಸೇರಿ ಸ್ತೋತ್ರ. యేసయ్య, ನೀನು ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ, ನಿಮಗೆ ಮಾನ ಪ್ರಭಾವಗಳು ಕರ್ತನೆ ಎಂಬುದಾಗಿ ಹೃದಯದ ಅಂತರಾಳದಿಂದ ಹೇಳೋಣ. ಥ್ಯಾಂಕ್ ಯು ಜೀಸಸ್. ನನ್ನಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನನ್ನ ಬದುಕಲ್ಲಿ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಹೇಳೋಣ, ಕೊಳೆಯಾದ ನನ್ನ ಬಟ್ಟೆಯ, ಕೊಳೆಯಾದ ನನ್ನ ಬಟ್ಟೆಯ ನಿನ್ನ ಕೈಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ. ಎಲ್ಲ ಹೇಳ, ಕೊಳೆಯಾದ ನಮ್ಮ ಬಟ್ಟೆಯ, ಕೊಳೆಯಾದ ನನ್ನ ಬಟ್ಟೆಯ ನಿನ್ನ ಕೃಪೆಯಿಂದ ತೆಗೆದೆ, ನೀತಿಯ ನಿಲುವಂಗಿಯ ತೊಡಿಸಿದೆ, ನಿನ್ನ ರಕ್ತದಿಂದಲೇ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ. ಎಲ್ಲರೂ ಶಬ್ದವಾಗಿ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ, ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ,
ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಎಷ್ಟು ಜನ ಹಾಗೆ ಹೇಳ್ತೀರಾ? ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ ಏಸಯ್ಯ. ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ಕಮನ್, ಎಲ್ಲರೂ ಬಾಯಿ ತೆರೆದು ಶಬ್ದವಾಗಿ ನಿನ್ನ ಕೃಪೆ ನಿನ್ನ ಕೃಪೆ ಏಸಯ್ಯ ನನ್ನ ಮೇಲೆತ್ತಿ. ನನ್ನ ಪ್ರೀತಿಯುಳ್ಳ ದೈವಜನರೇ, ಆತನ ಕೃಪೆ ಮಾತ್ರನೇ ನಮ್ಮನ್ನ ಮೇಲಕ್ಕೆ ಎತ್ತಿ 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 ನಿಲ್ಲಿಸಿರುವ ಆ ಕೃಪೆಗಾಗಿ, ಆತನ ದಯೆಗಾಗಿ ನಿನ್ನ ಕೃಪೆ ನನ್ನ ಮೇಲೆ ಎತ್ತಿ ಕಾಯಲು ನೀನಿರುವಾಗ ತಲೆ ಎತ್ತಿ ನಡೆಯುವೆ. ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಹೇಳೋಣ ಎಲ್ಲರೂ ಶಬ್ದವಾಗಿ, ಕಾಯಲು ಏಸಯ್ಯ ನೀನಿರುವಾಗ ತಲೆ ಎತ್ತಿ ನಡೆಯುವೆ. ತಲೆ ತಗ್ಗಿಸಿ ಅಲ್ಲ, ಹೇಳೋಣ ಜೊತೆಯಲ್ಲಿ ನೀನಿರುವಾಗ ಧೈರ್ಯದಿ ಸಾಗುವೆ. ಹೇಳೋಣ ಯಾವುದನ್ನು ಮರೆ ಮಾಡದೆ ನನ್ನನ್ನು ಪ್ರೀತಿಸಿರುವೆ. ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರುವೆ. ಎಲ್ಲರೂ ಶಬ್ದವಾಗಿ, ಯಾವುದನ್ನು ಮರೆ ಮಾಡದೆ ನನ್ನ ಮೇಲೆ ತಪ್ಪೊರಿಸದೆ ನನ್ನನ್ನು ಕ್ಷಮಿಸಿರು. ಕರಗಳನ್ನು ಮೇಲೆ ಕೆತ್ತಿ ಎಲ್ಲರೂ ಶಬ್ದವಾಗಿ, ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ ನಿಲ್ಲಿಸಿದೆ ಏಸಯ್ಯ. ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ, ಹೇಳೋಣ ನಿನ್ನ ಕೃಪೆಯೇ ನನ್ನ ಮೇಲೆತ್ತಿ, ನಿನ್ನ ಕೃಪೆಯೇ ಇವತ್ತು ನಾವು ನಿಂತಿದ್ದೇವೆ ಅಂದ್ರೆ, ಬೀಳದ ಹಾಗೆ ಜೀವಿಸ್ತಿದ್ದೇವೆ ಅಂದ್ರೆ ನಮ್ಮ ಬಲ ಅಲ್ಲಪ್ಪ, ನಮ್ಮ ಸಾಮರ್ಥ್ಯ ಅಲ್ಲ, ನನಗಿರುವ ಜ್ಞಾನ, ಹಣ, ಅಧಿಕಾರ, ಅಂತಸ್ತಲ್ಲಪ್ಪ. ಇವತ್ತು ನಾವೇನಾದ್ರೂ ಆಗಿದ್ದೇವೆ ಅಂದ್ರೆ, ಇವತ್ತೇನಾದ್ರೂ ನಾವೀಗ ನಿಂತಿದ್ದೇವೆ ಅಂದ್ರೆ ಅದು ನಿನ್ನ ಕೃಪೆ ಮಾತ್ರ, ಅದು ನಿನ್ನ ದಯೆ ಮಾತ್ರ, ಅದು ನಿನ್ನ ಕರುಣೆ ಮಾತ್ರ ಎಂಬುದಾಗಿ ಹೇಳುವವರು ಮಾತ್ರ. ಗಟ್ಟಿಯಾಗಿ ಸ್ವರ ಎತ್ತಿ ಹೇಳೋಣ, ಅಪ್ಪ ನಿನ್ನ ಕೃಪೆ ನನ್ನ ಮೇಲೆ ನಿನ್ನ ಕೃಪೆ ನನ್ನ ಮೇಲೆ ನಿಲ್ಲಿಸಿದೆ. ನಿನ್ನ ಕೃಪೆ ಥ್ಯಾಂಕ್ ಯು ಜೀಸಸ್. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಏಸಯ್ಯ. ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ ಕರ್ತನೆ. ನೀನಿಲ್ಲದಿದ್ದರೆ ಇವತ್ತು ನಾವೇನಾಗ್ತಿದ್ವೋ ಗೊತ್ತಿಲ್ಲಪ್ಪ. ಇವತ್ತು ನಾವಿದ್ದೇವಂದ್ರೆ ಅದನ್ನೆಲ್ಲ ನಿನ್ನ ದಯೆ, ನಿನ್ನ ಕರುಣೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು.